ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿಂದ ನಾನು ಡೈಲಿ ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಎಷ್ಟು ಇರಲಿ, ಅದು 5 ಮಿನಿಟ್ಸ್ 10 ಮಿನಿಟ್ಸ್ ಏನೂ ಇರಲಿ, ಏನೋ ಒಂದು ಚಲೋ ಥಾಟ್ ಇರಲಿ, ಒಂದು ಏನು ನಂದು ಎಕ್ಸ್ಪೀರಿಯನ್ಸ್ ಇರಲಿ, ಲಂಡನದ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಇರಲಿ, ಏನೂ ಇರಲಿ, ನಿಮ್ಮ ಮುಂದೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನಾ ಅಂತೂ ಭಾಳ ಎಕ್ಸೈಟೆಡ್ ಅದೇನಿ. ನಾ ರ್ಯಾಂಡಮ್ ಆಗಿ ಹಿಂಗ ಒಂದು ವಿಡಿಯೋ ನೋಡಾಕತ್ತಿದ್ನಿ ಯೂಟ್ಯೂಬ್ನಾಗ. ಸೊ ಏನೋ ಒಂಥರ ಇಂಟ್ರೆಸ್ಟಿಂಗ್ ಬಂತಂತ ಹೇಳಿ ಓಪನ್ ಮಾಡಿ ನೋಡಿದ್ನಿ. ಆಮೇಲೆ ನೋಡ್ತೀನಿ, ಆಕಿ ಹುಡುಗಿ ಮಾತಾಡಕತ್ತಾಳ. ನಾನು ಲೈಫ್ನಾಗ ಸೋತೋಗ್ಬಿಟ್ಟಿದ್ದೀನಿ, ನನಗೆ ಏನು ಮಾಡ್ಬೇಕಂತ ಗೊತ್ತಾಗೈತಿ, ನಾನು ಪೂರ್ತಿ ಹಿಂಗ ಸಾಯೋ ಪರಿಸ್ಥಿತಿ ಒಳಗದೀನಿ ಅಂತ ಹಿಂಗೆಲ್ಲ ಹೇಳಾಕತ್ತಿದ್ಲ. ನಾನು ಪಾಪ ಏನಾಗೈತಿ ಅಂತ ಹೇಳಿ ಕುತ್ಕೊಂಡು ನೋಡಿದ್ನಿ ವಿಡಿಯೋಸ್. ಆಮೇಲೆ ಆಮೇಲೆ ಗೊತ್ತಾಯ್ತಾಕಿ ನನಗೆ ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ ಎರಡು ಹ್ಯಾಂಡಲ್ ಮಾಡಕ್ಕೆ ಆಗವಾತ, ನನಗೆ ಸಾಕಾಗೈತಿ ಹಂಗೆ ಹಿಂಗೆ ಅಂತ ಹೇಳಿ ಗೋಳಾಡಕತ್ತಾಳ. ಆಮೇಲೆ ಅಯ್ಯೋ ಏನೋ ಪಾಪ ಭಾಳ ಕಷ್ಟ ಇರಬೇಕು. ಆಮೇಲೆ ಹಂಗಂತ ನಾನು ನೋಡಾಕತ್ನಿ, ಕಂಟಿನ್ಯೂ ಮಾಡಿದ್ನಿ. ಆಮೇಲೆ ಆಕಿ ಹೇಳಾಕತ್ತಾಳ, ನನಗೆ ಇನ್ಸ್ಟಾನ್ಯಾಗ ಅದೇನೋ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇರ್ತೈತಲ್ಲ, ಅದು ಫುಲ್ ಡೌನ್ ಆಗಾಕತ್ತೈತಿ, ನಾ ಡಿಪ್ರೆಷನ್ನಾಗ ಹೊಂಟಿದ್ದೀನಿ ಅಂತ. ನಾ ಲಿಟ್ರಲಿ ಇದ್ರ ಸಲುವಾಗೆಲ್ಲ ಇಷ್ಟು ಟೆನ್ಷನ್ ತಗೋಕತ್ತಾರ. ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಂದು 3rd and 4th ವಿಡಿಯೋ ಅನಿಸ್ತೈತಿ. 2 ವಿಡಿಯೋ ನಾನು 8 ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ನಿ. ಸೊ ಬೇಬಿ ಸಲುವಾಗಿ ನಾ ಹೇಳಿದ್ನಲ್ಲ ನಿಮಗೆ, ಅದ್ರ ಸಲುವಾಗಿ ಅದು ಸ್ಟಾಪ್ ಆಯ್ತು. ಹೋಗ್ಲಿ ಬಿಡಿ, ನಾ ಏನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆಮೇಲೆ ಆಕಿ ಹೇಳಿದ್ಲ, ಇಲ್ಲ ನಮ್ಮ ಮನೆ ಒಳಗೆ ನನಗೆ ವಿಡಿಯೋಸ್ ಮಾಡಕ್ಕೆ ಹಿಡಿಯೋರು ಯಾರೂ ಇರಂಗಿಲ್ಲ, ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ಅಂತ. ಆಮೇಲೆ ಮೊದಲೆಲ್ಲ ಫ್ರೆಂಡ್ಸ್ ಇದ್ರು, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ಈಗ ಒಂದು ಸ್ವಲ್ಪ ಚಲೋ ಅರ್ನಿಂಗ್ ಮಾಡಾಕತ್ತೇನೆ ಅಂತ ಹೇಳಿ ಅವರು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡಾಕತ್ತಾರ. ಆಮೇಲೆ ವಿಡಿಯೋಸ್ ಹಿಡಿಯೋರು ಯಾರೂ ಇಲ್ಲ, ತಂಗಿ ಸ್ಕೂಲಿಗೆ ಹೋಗ್ತಾಳ, ತಮ್ಮನೂ ಸ್ಕೂಲಿಗೆ ಹೋಗ್ತಾನ, ಪಪ್ಪ ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರ, ಹಂಗೆ ಅಂತ ಹೇಳಾಕತ್ತಿದ್ಲಕಿ. ಆಮೇಲೆ ಆಕಿದ ಕಷ್ಟ ಆಕಿಗೆ ಅಷ್ಟು ದೊಡ್ಡದಾಗಕತ್ತೈತಂದ್ರೆ, ನಂದು ಕಷ್ಟ ಕೇಳಿದ್ರೆ ಆಕಿ ಬಹುಶಃ ಚಕ್ಕರ್ ಬಂದ ಬೀಳ್ತಾಳ ಅನಿಸ್ತೈತಿ. 2 ಮಕ್ಕಳ, ದೊಡ್ಡ ಮಗನ ಸ್ಕೂಲಿಗೆ ಕಳಿಸ್ಬೇಕು, ಸಣ್ಣವ 6 ತಿಂಗಳದವ ಅದಾನು, ಅವ್ನು ಹಿಡ್ಕೋಬೇಕು, ಗಂಡಂಗ ಅವ್ರದ್ದು ಎಲ್ಲ ಡಬ್ಬಿ ಮಾಡೋದು, ಅವ್ರನ್ನ ಕಳ್ಸೋದು, ಅವ್ರು ನೋಡೋದು ಇರ್ಬೇಕು, ಮನೆ ಒಳಗೆ ನನ್ನ ನೋಡ್ಕೋಬೇಕು. ನನಗೆ ಕನ್ನಡಿ ಒಳಗೆ ಮುಖ ನೋಡ್ಕೊಳಕ್ಕೂ ಟೈಮ್ ಇಲ್ಲ. ನಾ ಹಿಂಗೆ ಬಿಟ್ಕೊಂಡ ಕೂತ್ನಿ ಅಂದ್ರೆ ನಂದು ಲೈಫ್ನಾಗ ನಾ ಏನೂ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ನನಗೆ ಅನ್ಸಿತ್ತು. ಇಲ್ಲ, ಏನು ಹಿಂಗೆ ಇದ್ರೆ ಆಗಂಗಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಯೋ ಅಷ್ಟೂ ಈಗ ಅಂಥದ್ದು ಟೈಮೂ ಇಲ್ಲ ಈಗ. ಸೊ ಅಟ್ಲೀಸ್ಟ್ ಮನೆ ಒಳಗೆ ಕುತ್ಕೊಂಡು ನಂದು ಲೈಫ್ ನನ್ಗೆ ಏನೇನು ನಡೆಯಾಕತ್ತೈತಿ ನನ್ನ ಜೀವನದಾಗ ಅಂತ ಹೇಳಿ ಅಟ್ಲೀಸ್ಟ್ ನಾ ಯಾರ ಮುಂದಾರೆ ಶೇರ್ ಮಾಡ್ಕೋಬೇಕಂತ ಅನ್ಸಿತ್ತು. ಸೊ ಅದಕ್ಕೆ ನಾ ಹೇಳಾಕತ್ತೀನಿ, ನಂದು ಕಷ್ಟ ಬೇರೆದವ್ರದ್ದು ಕಂಪೇರ್ ಮಾಡಿದ್ರೆ ನಂದೇನೂ ದೊಡ್ಡ ಕಷ್ಟ ಅಲ್ಲ. ಅದಕ್ಕೆ ಇದ್ದಿದ್ದ ಟೈಮ್ ಅಂತೂ ಆ್ಯಕ್ಚುಲಿ ಸಿಗಂಗೇ ಇಲ್ಲ. ಸಿಕ್ಕಿದ್ದ ಟೈಮ್ ಒಳಗನ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ. ಸೊ ಇನ್ಮೇಲೆ ಡೈಲಿ ಬ್ಲಾಗ್ ಎಷ್ಟಾದಿರಲಿ, 5 ನಿಮಿಷದಿರಲಿ, 10 ನಿಮಿಷದಿರಲಿ, ಜಸ್ಟ್ ಏನೂ ಇರಲಿ, ಏನೂ ಹೇಳ್ಕೊಬೇಕಂದ್ರೂ ಪಟ್ ನಾ ಹೆಂಗದೇನಿ, ನಾ ರೆಡಿ ಆಗಿದ್ದೇನೋ ಇಲ್ಲೋ, ಆಮೇಲೆ ನಾ ಯಾವ ಡ್ರೆಸ್ ಹಾಕೊಂಡಿದ್ದೀನಿ, ಅಯ್ಯೋ ಬಿಸಿಲಿಲ್ಲ, ಕ್ಯಾಮ್ರಾ ಇಲ್ಲ, ಚಲೋ ಮೊಬೈಲ್ ಇಲ್ಲ, ಬರೀ ಎಕ್ಸ್ಕ್ಯೂಸಸ್ ಹೇಳ್ಕೊಂತ ಕೂತ್ರೆ ಲೈಫ್ನಾಗ ಏನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ. ನೀವು ಒಂದ್ಸಲ ನೀವು ಡಿಸೈಡ್ ಮಾಡಿದ್ರಿ ಅಂದ್ರೆ ಅದು ಎಷ್ಟು ಕಷ್ಟ ಬರಲಿ, ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರ ಅನ್ಕೋಲಿ, ಏನಪ್ಪ ಈಕಿ ಬರೀ ಮೊಬೈಲ್ ತೊಗೊಂಡು ಕುಂದಿರ್ತಾಳ, ಮಕ್ಕಳನ್ನ ನೋಡಂಗಿಲ್ಲ, ಗಂಡನ ನೋಡಂಗಿಲ್ಲ, ಒಂದು ಮನೆ ಕೆಲಸ ಮಾಡಂಗಿಲ್ಲ, ಬರೀ ಈಕಿ ಇದನ್ನ ಮಾಡ್ಕೊತ ಅಡ್ಡಾಡ್ತಾಳೆ ಈಕಿ ಅಂತ ಏನು ಬೇಕಾದ ಅನ್ವಾರಕ್ಕೆ ತಲೆ ಕೆಡ್ಸ್ಕೊಕ್ ಹೋಗೋದಿಲ್ಲ. ನನಗೆ ಲೈಫ್ನಾಗ ನನಗೆ ಏನು ಮಾಡ್ಬೇಕಂತ ನನಗೆ ಒಂದು ಐಡಿಯಾ ಸಿಕ್ಕೈತಿ ಈಗ. ನನಗೆ ಸ್ಟಾರ್ಟಿಂಗ್ ಬಂದಾಗಿಂದ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಿದ್ನಿ, ನಾ ಕೆಲ್ಸಕ್ಕೆ ಹೋಗ್ಬೇಕಾ, ಪ್ಲೀಸ್ ನನಗೆ ಎಲ್ಲರ ಜಾಬ್ ಇದ್ರೆ ನೋಡ್ರಿ ಪ್ಲೀಸ್ ಅಂತ ಹೇಳಿ ಅವ್ರಿಗೆ ಕೇಳ್ಕೊತಿದ್ನಿ ನಾನು. ಮತ್ತು ಅವ್ರು ಹೇಳ್ತಿದ್ರು, ಬೇಬಿ ಇನ್ನೂ ಸಣ್ಣದೈತಿ, ಒಂದು 2 ವರ್ಷ ಆಗಲಿ ತಡಿ, ಆಮೇಲೆ ಐತಲ್ಲ ಲೈಫ್ನಾಗೆಲ್ಲ ಕೆಲಸ ಮಾಡೋದು ದುಡಿಯೋದು ಎಲ್ಲ ಐತಲ್ಲ, ಹೋಗುವಂತೆ ತಗೋ ಆರಾಮ್ ಸೀರಿ ಅಂತ ಅವ್ರು ಹೇಳ್ತಿದ್ರು. ಆದ್ರೂ ನಾ ಅವ್ರ ಜೋಡಿ ಜಗಳ ಮಾಡ್ತಿದ್ನಿ, ಯಾವಾಗ ನೋಡಿದ್ರು 4 ಗೋಡಿ ಒಳಗನ ಇರ್ಬೇಕಾ, ನನ್ಗೆ ಹುಚ್ಚಿಡ್ದಂಗೆ ಆಗ್ತೈತಿ, ಎಲ್ಲಿ ಹೊರಗೆ ಹೋಗಂಗಿಲ್ಲ ಏನಿಲ್ಲ, ಆಮೇಲೆ ಬರೀ ಇದನ್ನ ಮಾಡ್ಕೊಂಡು ಕುಂದ್ರೋದೇನೋ, ಬರೀ ಕೆಲಸ ಮಾಡೋದು, ಮನೆ ಕೆಲಸ ಮಾಡು, ಮಕ್ಕಳು ನೋಡು, ಅವ್ರದ್ದು ತೊಳಿ ಬಳಿ ಇದನ್ನ ಮಾಡ್ಕೊಂತ ಕುಂದ್ರಲೆ ನನಗೆ ಲೈಫ್ ಐತಿಲ್ಲೋ ಅಂತ ಹೇಳಿ ನನಗೆ ಒಂದೊಂದ್ಸಲ ಅನಿಸ್ತಿತ್ತು. ಕುತ್ಕೊಂಡು ಅಳ್ತಿದ್ನಿ ನಾನು, ಏನಪ್ಪ ನಾನು ಹೆಂಗಿದ್ನಿ, ಎಲ್ಲ ಕಲತ್ ಮಾಡಿ ಎಲ್ಲ ವೇಸ್ಟ್ ಆಗೈತಿ, ಒಂದು ಕೆಲ್ಸಕ್ಕೆ ಹೋಗೋಕ್ಕಾಗಂಗಿಲ್ಲ, ಒಂದು ದುಡ್ಡು ಸಂಪಾದನೆ ಮಾಡೋಕ್ಕಾಗಂಗಿಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಅವ್ರು ಕೊಡ್ತಾರೆ, ನನ್ನ ಖರ್ಚಿಗೆ ರೊಕ್ಕ ಕೊಡ್ತಾರೆ, ನಾನು ಕೇಳೋಕ್ಕಿಂತ ಮುಂಚೆನೇ ನನ್ನ ಅಕೌಂಟಿಗೆ ರೊಕ್ಕ ಹಾಕ್ತಾರೆ, ಆಮೇಲೆ ATM ಕಾರ್ಡ್ ಕೊಟ್ಟಿದ್ದಾರೆ, ಏನೇನೋ ಎಲ್ಲ ಐತಿ. ಬಟ್ ಆದರೂ ಅದು ನಮ್ದು ಅನ್ನೋದೊಂದು ಇರ್ತೈತಲ್ಲ, ಅದು ಎಲ್ಲಿ ನನ್ನ ಮಿಸ್ ಆಗತೈತಿ ಅಂತ ನಂಗೆ ಅನ್ಸಿತ್ತು.
ಆಮೇಲೆ ಅನ್ಸಿತ್ತು ಇಲ್ಲ ಇದು ಲೈಫ್ ಮತ್ತೆ ನನಗೆ ಸಿಗಂಗಿಲ್ಲಲ್ಲ. ಮಕ್ಳು ಇನ್ನೊಂದು 2-3 ವರ್ಷ ಆದ್ಮೇಲೆ ಅವರು ದೊಡ್ಡವ್ರಾಗ್ತಾರ. ಅವ್ರದ್ದು ಲೈಫ್ ಅದ್ ನೋಡ್ಕೊಂಡ್ ಹೋಗ್ತಾರ. ಮತ್ತೆ ಈ ಟೈಮ್ನಾಗ ಮೇನ್ ಅವ್ರಿಗೆ ನಾವು ಬೇಕಾಗಿರ್ತೇವಲ್ಲ. ಅದ್ರ ಸಲುವಾಗಿ ಡಿಸೈಡ್ ಮಾಡಿದೀನಿ ನಾನು. ಈಗ ಸದ್ಯಕ್ಕೆ ಒಂದು 3-4 ವರ್ಷ ಅಂತೂ ನಾ ಜಾಬ್ ಮಾಡಂಗಿಲ್ಲ. ನನ್ನ ಮಕ್ಕಳನ್ನ ನೋಡ್ಕೋತೇನಿ. ಆಮೇಲೆ ಮೇನ್ ಏನ ನಮ್ದು ಲೈಫ್ ಹುಡುಗಿಯರ್ದ ಅದ ಅನಿಸ್ತೈತಿ. ನಂದಷ್ಟ ಅಲ್ಲ, ಎಷ್ಟೋ ಜನ ನನ್ನಂತವ್ರು ಎಷ್ಟೋ ಜನ ಇದಾರ. ಮುಂಚೆ ಎಲ್ಲ ಕೆಲಸ ಮಾಡ್ತಿದ್ರ, ಹೊರಗಡೆ ಸುತ್ತಾಡೋದು ಎಲ್ಲ ಮಾಡೋದು, ಮಜಾ ಮಾಡೋದು ಎಲ್ಲ ಮಾಡ್ತಿದ್ರ. ಮಕ್ಕಳಾದ್ಮೇಲೆ ಮೇನ್ ಮೊದಲ್ ಗಂಡನ್ಕಿಂತ ಮುಂಚೆ ಬರೋದನ ಮಕ್ಕಳು. ಅವ್ರಿಗಿಂತ ಹೆಚ್ಚಿಂದ ಏನೂ ಇಲ್ಲ. ಅವ್ರು ಒಂದ್ಸಲ ದೊಡ್ಡವರಾಗ್ಲಿ, ಅವ್ರದ್ದೆಲ್ಲ ಒಂದ್ ಸೆಟ್ ಆದ್ರಂದ್ರ ಆಮೇಲೆ ನಿಮ್ದು ಇರತೈತಲ್ಲ ಎಲ್ಲ ಮಾಡ್ಕೋಬಹುದು ಅಂತ ಹೇಳಿ ನನ್ನ ತಲೆಗ ಒಂದ್ ಸ್ವಲ್ಪ ವಿಚಾರ ಬಂದೈತಿ. ಸೊ ಇಷ್ಟ ನೋಡ್ರಿ. ಆಮೇಲೆ ಅಕ್ಕಿದ ಎಲ್ಲಿಗಿದ್ನಿ ನಾನು ಅಕ್ಕಿದ್ ಹೇಳಾಕತ್ತಿದ್ದಿಲ್ಲ. ಸೊ ಅಕ್ಕಿದ ನೋಡಿದ್ರ ಅಂತದೇನ್ ದೊಡ್ಡ ಕಷ್ಟ ಅಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದ. ಇನ್ನೂ ಅಕ್ಕಿದ್ ಮದ್ವಿ ಇಲ್ಲ, ಮಕ್ಕಳಿಲ್ಲ, ಏನೂ ಝಂಜಾಟಿಲ್ಲ. ಬರೀ ಏನ ಇನ್ಸ್ಟಾಗ್ರಾಮ ಯೂಟ್ಯೂಬ್ ವಿಡಿಯೋಸ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು. ಅಕ್ಕಿ ಮನಿ ಒಳಗೆ ಇರ್ತಾಳಂತ. ಸೊ ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಆರಾಮಾಗಿ ಮಾಡ್ರಿ. ಆಲ್ ದ ಬೆಸ್ಟ್ ನಿಮ್ಗೂ. ಮತ್ ನನಗ ಒಂದ್ ಸ್ವಲ್ಪ ಮಂದಿ ನನ್ನ ಫ್ರೆಂಡ್ಸ್ ಕೇಳಾತಿದ್ರ, ನಿಂದ ಪ್ರೆಗ್ನೆನ್ಸಿದ ಜರ್ನಿ ಹೆಂಗಿತ್ತ, ಆಮೇಲೆ UK-ನಾಗ ಒಬ್ಬಕ್ಕೆ ಹೆಂಗ್ ಮ್ಯಾನೇಜ್ ಮಾಡಿದಿ, ಅದ್ರದ್ದು ಏನಾದ್ರೂ ಒಂದು ವಿಡಿಯೋ ಮಾಡಿ ಹೇಳಲ್ಲ ನಮಗ ಅಂತ ಹೇಳಿದ್ರ. ಸೊ ನಾನು ಪ್ರೆಗ್ನೆಂಟ್ ಆದ್ಮೇಲೆ ಇಲ್ಲಿದ್ ಹಾಸ್ಪಿಟಲ್ದದು ಎಲ್ಲ ಹೇಳ್ಬೇಕಂದ್ರ ಫಸ್ಟ್ ಕ್ಲಾಸ್ ಐತಿ. ಕೆಲವೊಂದು ಫ್ರೆಂಡ್ಸ್ ಹೇಳಿದ್ರು ನನಗ, ಇಲ್ಲಿ UK-ನಾಗ ಹಾಸ್ಪಿಟಲ್ ಚಲೋ ಇರಂಗಿಲ್ಲ, ಚಲೋ ನೋಡ್ಕೊಳಂಗಿಲ್ಲ, ಭಾಳ ಪ್ರಾಬ್ಲಮ್ ಇರ್ತೈತಿ ಅಂತೆಲ್ಲ ಹೇಳಿದ್ರ. ಬಟ್ ನಾನು ಫಸ್ಟ್ ಡೇ ಕನ್ಸೀವ್ ಆದಾಗಿಂದ ಹಿಡಿದು ಡೆಲಿವರಿ ಮಟ ಮನಿಗ್ ಬರೋ ತನಕನೂ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಇಂಡಿಯಾನಾಗ ನಂದು ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಯಪ್ಪ ಒಂದು 10-20 ಗುಳಿಗೆ ತಗೋತಿದ್ನಿ ನಾನು ಡೈಲಿ, ಅದು ಇದು ಅಂತ ಹೇಳಿ. ನಾನು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದ್ಮೇಲೆ ಫುಲ್ ಹೆದರಿ ಬಿಟ್ಟಿದ್ನಿ. ಯಪ್ಪ ಮತ್ತೆ ಡೈಲಿ 2 ಇಂಜೆಕ್ಷನ್ ತಗೋಬೇಕೇನ, 9 ಮಂತ್ಸ್ ಮಟ ಗುಳಿಗೆ ತಗೋಬೇಕು, ಅದೆಲ್ಲ ನೆನೆಸ್ಕೊಂಡು ನನಗೊಂಥರ ಅಂಜಿಕೆ ಬಂದಂಗಾಗಿತ್ತು. ಇಲ್ಲಿ ಹಾಸ್ಪಿಟಲ್ ಹೋದ್ಮೇಲೆ ಅವರೆಲ್ಲ ಚೆಕ್ ಮಾಡಿದ್ರು. ಎಲ್ಲ ನನಗೇನು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಬರೀ ಒಂದೇ ಟ್ಯಾಬ್ಲೆಟ್ ಕೊಡ್ತಿದ್ರು. ಅದು ಕ್ಯಾಲ್ಸಿಯಮ್ದು ಏನೋ ಒಂದು ಕೊಡ್ತಿದ್ರು ಅಷ್ಟ. ಫುಲ್ 9 ಮಂತ್ಸ್ ಮಟ ನಾನು 2 ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಆಮೇಲೆ ಹಾಸ್ಪಿಟಲ್ದ ಅವ್ರು ನೋಡೋದು ಹಿಡ್ಕೊಂಡು ಸ್ಕ್ಯಾನಿಂಗ್ದಾಯ್ತು, ಎಲ್ಲ ಪ್ರತಿಯೊಂದೆಲ್ಲ ಕೇಳೋದಾಯ್ತು, ಎಲ್ಲ ನಮ್ದು ಏನೇನ್ ಆಗತೈತಿ ಏನೇನಿಲ್ಲ ಎವ್ರಿ ವೀಕ್ ಅವ್ರು ನನಗೆ ಹಾಸ್ಪಿಟಲ್ ಚೆಕ್ ಮಾಡಕ್ಕೆ ಅಪಾಯಿಂಟ್ಮೆಂಟ್ಸ್ ಕೊಡ್ತಿದ್ರ, ಮನಿಗ್ ಬರ್ತಿದ್ರ. ಆಮೇಲೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಎಲ್ಲ ಚಲೋ ಆಯ್ತು. ಈವನ್ ಡೆಲಿವರಿದು ದಿನಾನು ನನಗೆ ಎಮರ್ಜೆನ್ಸಿ C-ಸೆಕ್ಷನ್ ಮಾಡ್ಬೇಕಾಯ್ತು. ಒಂದು ಸ್ವಲ್ಪ ಏನದು ನಂದು ಪ್ಲೇಟ್ಲೆಟ್ಸ್ ಲೆವೆಲ್ ಫುಲ್ ಡೌನ್ ಆಗಿದ್ರಿಂದ ಎಮರ್ಜೆನ್ಸಿ C-ಸೆಕ್ಷನ್ ಮಾಡ್ಬೇಕಾಯ್ತು. ಸೊ ಜನರಲ್ ಸಿಸರಿನ್ ಮಾಡಿದ್ರು. ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿ ಎಲ್ಲ ಚಲೋ ಆಯ್ತು. ಹಸ್ಬೆಂಡ್ ಬೇರೆ ಇದ್ರಲ್ಲ ನೋಡ್ಕೊಳಕ. ಆಮೇಲೆ ಊರಿಂದ ನಮ್ಮ ಪಪ್ಪನ ಕರೆಸ್ಕೊಂಡಿದ್ವಿ. ಇನ್ನೊಂದು ಹೇಳ್ಬೇಕು ನಿಮಗೆ, ನಾನು ಪ್ರೆಗ್ನೆಂಟ್ ಆಗಿದ್ದ ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ಯಾರಿಗೂ ಹೇಳೇ ಇಲ್ಲ. ನಮ್ಮ ಮನೆ ಒಳಗಾಯ್ತು, ಹಸ್ಬೆಂಡ್ ಮನೆ ಒಳಗಾಯ್ತು, ಯಾರಿಗೂ ಹೇಳೇ ಇಲ್ಲ. 7 ಮಂತ್ಸ್ ಕಂಪ್ಲೀಟ್ ಆಗೋ ತನಕ ನಾವು ಅದನ್ನ ರಿವೀಲ ಮಾಡಿಲ್ಲ. ವಿಡಿಯೋ ಕಾಲ್ ಬಂತಂದ್ರೆ ಜಸ್ಟ್ ಹಿಂಗ ಮುಖ ಅಷ್ಟ ತೋರಿಸ್ತಿದ್ನಿ. ಎಲ್ಲೂ ಹೊರಗಡೆ ಹೋಗ್ಬೇಕಾದ್ರೂ ಫುಲ್ ಜಾಕೆಟ್ ಎಲ್ಲ ಹಾಕೋತಿದ್ನಿ. ಫೋಟೋಸ್ ಅದು ತಗೋಬೇಕಾದ್ರೆ ಒಂದ್ ಸ್ವಲ್ಪ ಹಿಂಗ್ ಕವರ್ ಮಾಡ್ಕೋತಿದ್ನಿ. 7 ಮಂತ್ಸ್ ಆಗೋ ತನಕ ನಾ ಯಾರಿಗೂ ಹೇಳಿಲ್ಲ. ಫಸ್ಟ್ 4 ಮಂತ್ಸ್ ಹೆಂಗಿರ್ತೈತಿ ಅಂತ ನಿಮಗೆ ಗೊತ್ತಾ ಇರ್ತೈತಿ. ಫುಲ್ ವಾಮಿಟಿಂಗ್, ತಲೆ ಸುತ್ತೋದು, ವೀಕ್ನೆಸ್, ಆಮೇಲೆ ಅದು ಒಂಥರ ಏನೋ ಅದು ಫುಲ್ ಬಾಡಿ ನಮ್ದು ಫುಲ್ ಚೇಂಜ್ ಆಗ್ಬಿಡ್ತೈತಿ. ಅಂಥದ್ರೊಳಗೆ ನನ್ನ ಹಸ್ಬೆಂಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಂಗಿಲ್ಲ. ಪಾಪ ಅವ್ರ ಡ್ಯೂಟಿ ಮಾಡಬೇಕು, ನೋಡ್ಕೋಬೇಕು, ನನ್ನ ಮಗನ್ ನೋಡ್ಕೋಬೇಕು. ಆಮೇಲೆ ಎಲ್ಲ ಹೆಂಗು ಹಿಂಗು ಮಾಡಿ ಎಲ್ಲ ಮ್ಯಾನೇಜ್ ಮಾಡಿದ್ವಿ. ಆಮೇಲೆ 7 ಮಂತ್ಸ್ ಆದ್ಮೇಲೆ ನಾ ಮನಿ ಒಳಗೆ ಹೇಳಿದ್ಮೇಲೆ ಈಗರೆ ಯಾಕೆ ಹೇಳಾಕತ್ತಿ ಬಿಡು, ಒಮ್ಮೆ ಬೇಬಿ ಆದ್ಮೇಲೆ ಹೇಳ್ಬೇಕಲ್ಲ ಅಂತ ಹೇಳಾಕತ್ತಿದ್ರ. ನೀವು ಕೇಳ್ಬೋದು ಯಾಕೆ ಹೇಳಿಲ್ಲ ಅಂತ ಹೇಳಿ. ಅವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ. ನಮ್ಮ ಮನ್ಯಾಗ್ರ ಆಯ್ತು, ನಮ್ಮ ಅತ್ತಿ ಕಡೆನೂ ಆಯ್ತು, ಭಾಳ ಅಂದ್ರೆ ಭಾಳ ಕೇರ್ ಮಾಡ್ತಾರೆ. ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ನನಗೊಂದು ಕುಡ್ದಿದ್ ನೀರಿನ ಗ್ಲಾಸ್ ಹಿಂಗೆ ಎತ್ತಿಡಾಕೂ ಕೊಟ್ಟಿರ್ಲಿಲ್ಲ. ಪ್ರೆಗ್ನೆನ್ಸಿ ಒಳಗೆ ಅಷ್ಟೇ ಅಲ್ಲ, ಆ್ಯಕ್ಚುಲಿ ನಾ ಮನೆ ಒಳಗೂ ಏನೂ ಕೆಲಸ ಮಾಡಂಗಿಲ್ಲ. ನಮ್ದು ಗಂಡನ ಮನೆ ಒಳಗೂ ಆಯ್ತು, ತವ್ರ ಮನೆ ಒಳಗೂ ಆಯ್ತು. ಪ್ರೆಗ್ನೆಂಟ್ ಅದೇನಂತಲ್ಲ, ಅದಕ್ಕಿಂತ ಮುಂಚೆಯಿಂದನೂ ನಂಗೆ ಮುಂಚೆಯಿಂದನೂ ಏನೂ ಕೆಲಸ ಅದು ಏನೂ ಹಚ್ಚೇನೇ ಇಲ್ಲ ಜಾಸ್ತಿ. ನಾನಾಗೆ ಮನ್ಸಿಗೆ ಬಂದ್ರೆ ಮಾಡ್ತಿದ್ನಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಅವ್ರಿಗೆ ಟೆನ್ಷನ್ ಏನಾಗ್ತೈತಿ, ಈಕಿ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾಳ ಅಂತ ಅವ್ರಿಗೆ ಟೆನ್ಷನ್ ಬೇಡ. ಇಷ್ಟು
ದೂರ ದೇಶದೊಳಗೆ ಇರ್ತಾಳ ಮತ್ತೆಲ್ಲ ಹೆಂಗ್ ಮಾಡ್ತಾರ ಅಂತೇಳಿ ಅವ್ರಿಗೆ ಟೆನ್ಷನ್ ಬೇಡ ಅಂತೇಳಿ ನಾವು ಇದು ಒಂದು ರೀಸನ್ಗೆ ಅವ್ರಿಗೆ ಹೇಳಿರ್ಲಿಲ್ಲ. ಸೊ 7 months ಆದ್ಮೇಲೆ ಮತ್ತೆ ಬೇಕಲ್ಲ ಈ ಹೆಂಗಾರೆ ಮಾಡಿ ಪಪ್ಪನ ನಾವ್ ಆಕ್ಚುಲಿ ಹೇಳೋ ಪ್ಲಾನ್ ಇರ್ಲಿಲ್ಲ. ಪಪ್ಪನ ಇಲ್ಲಿ ಹೆಂಗಾರೆ ಮಾಡಿ ಅವ್ರ ಮುಂಚೆನೆ ಬರೋರಿದ್ರ ಇಲ್ಲಿ ಸುಮ್ಮ ಇರ್ಬೇಕ UK ನಾಗ ಇರ್ಬೇಕಂತ ಹೇಳಿ ಪಾಸ್ಪೋರ್ಟ್ ಎಲ್ಲ ಮಾಡಿಸಿಟ್ಟಿದ್ವಿ. ಆಮೇಲೆ ಮತ್ತೆ ಇವ್ರಿಗಂದ್ರ ಪಾಪ ಇರ್ಲಿ ಹೇಳ್ಬಿಡೋನು ಅಂತ ಹೇಳಿ ಇವ್ರಿಗೆ ಹೇಳಾನ ಆಮೇಲೆ ರಿವೀಲ್ ಮಾಡಿದ್ವಿ. ಆಮೇಲೆ ಪಪ್ಪ ಬಂದ್ರ ಯಾವಾಗ ನಂದು ಡೆಲಿವರಿ ಒಂದು 10 days ಐತಂತಂದಾಗ ನಮ್ದು ಪಪ್ಪ ಬಂದ್ರ. ನಂದು ಫಸ್ಟ್ ಮಗಂದು ಎಲ್ಲ ಅವ್ರ ನೋಡ್ಕೊಂಡಿದ್ರ. ಸೊ ಸೆಕೆಂಡ್ ಮಗನ್ ನೋಡ್ಕೊಳಕನು ಅವ್ರನ್ನ ಕರೆಸ್ಕೊಂಡಿದ್ವಿ. ಆಮೇಲೆ ಅವ್ರು ಬಂದ್ರ ಒಂದ್ 6 months ಇಲ್ಲೇ ಇದ್ರ. ನನ್ ಮಗನ್ ನೋಡ್ಕೊಂಡ್ರು, ಇಬ್ರು ಮಕ್ಕಳನ್ನು ನೋಡ್ಕೊಂಡ್ರು, ನನಗ್ ನೋಡ್ಕೊಂಡ್ರು. ಸೊ ಅಪ್ಪ ಥ್ಯಾಂಕ್ ಯು. ಆಮೇಲೆ ನನ್ ಗಂಡಗನು ಹೇಳ್ಬೇಕು, ಯಾಕಂದ್ರ ಅವ್ರ ಮೇನ್ ನನಗೆಲ್ಲ ಸಪೋರ್ಟ್, ನನ್ ಮೆಂಟಲಿ, ನಂದು ಫಿಸಿಕಲಿ, ನಂದು ಏನು ಇದ್ರೂ ಎಲ್ಲ ಡಿಪೆಂಡ್ ಇರೋದು ಅವ್ರ ಮೇಲೆನ. ಸೊ ಥ್ಯಾಂಕ್ ಯು ಗಂಡ. ಆಮೇಲೆ 5 months ಆದ್ಮೇಲೆ ನಾನು ಇಂಡಿಯಾಕ್ ಹೋಗಿ ನಮ್ಮ ಮಮ್ಮಿಗ, ನಮ್ಮ ಅಕ್ಕಗಳ್ಗ, ಆಮೇಲೆ ನಮ್ಮ ಅಂಕಲ್ಸ್ಗ ಎಲ್ಲಾರ್ಗೂ ಮತ್ ನಮ್ಮ ಅತ್ತಿ ಮಾವಾಗ ಪಾಪುನೆಲ್ಲ ತೋರಿಸ್ಕೊಂಡ್ ಬರ್ಬೇಕಂತ ಹೇಳಿ ಗಣಪತಿಗಂತ ಇಂಡಿಯಾಕ್ ಹೋಗಿ ಎಲ್ಲ ಅವ್ರಿಗೆಲ್ಲ ಭೇಟಿಯಾಗಿ ಅಲ್ಲಿ ಹೋದ್ಮೇಲೆನ ನೋಡ್ರಿ ನಮ್ ತಂಗಿದ ಮ್ಯಾರೇಜ್ ಫಿಕ್ಸ್ ಆಯ್ತ. ಸೊ ನಾನು 1 month ಆದ್ಮೇಲೆ ನಾನು ವಾಪಸ್ ರಿಟರ್ನ್ ಬರಾಕಿದ್ವಿ. ಆಮೇಲೆ ಸಡನ್ ಆಗಿ ನಮ್ದ ಸಿಸ್ಟರ್ಗ ನೋಡಾಕ್ ಬಂದ್ರ. ಸೊ ಇನ್ನು ನಾನು ಈ ಕಡೆ ಬಂದ್ಮೇಲೆ ಮತ್ತೆ 2 ವರ್ಷ ಬರಂಗಿಲ್ಲ ಅಂತ ಅವ್ರಿಗ ನಾ ಹೇಳಿದ್ವಿ. ಅದ್ರ ಸಲುವಾಗಿ ತಂಗಿ ಮದ್ವಿನೂ ಅಲ್ಲೇ ಸಡನ್ ಆಗಿ ಎಲ್ಲ ಫಿಕ್ಸ್ ಮಾಡಿದ್ವಿ. ನನ್ನ ಹಸ್ಬೆಂಡ್, ನಮ್ಮ ಪಪ್ಪ, ನನ್ನ ದೊಡ್ಡ ಮಗ ಎಲ್ಲಾರು ಇಂಡಿಯಾಗ್ ಬಂದ್ವಿ. ಫುಲ್ ಜೋರ್ದಾರ್ ನಮ್ ತಂಗಿದ ಮದ್ವಿ ಮಾಡಿದ್ವಿ ಫುಲ್. ಮತ್ ನನಗೆ ಇನ್ನೂ 1 month ಎಕ್ಸ್ಟ್ರಾ ಸಿಕ್ಕಿತಿ ಇಂಡಿಯಾನಾಗ ಇರಾಕ. ಎಲ್ಲ ಮುಗಿಸ್ಕೊಂಡ ವಾಪಸ್ ನಾವು UK ಬಂದ್ವಿ. ಮತ್ತ ಬೇಬಿ ಆದ್ಮೇಲೆ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡಿದ್ರಿ, ಇಲ್ಲಿದ್ ಹಾಸ್ಪಿಟಲ್ದೆಲ್ಲ ಹೆಂಗೈತಿ ಅಂತ ಹೇಳ್ಬೇಕಂದ್ರ, ಇಲ್ಲಿ ನಾನು ಹಾಸ್ಪಿಟಲ್ನಾಗ ಒಂದು 2 days ಇದ್ನಿ. ನಾನು 2 days ಇದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರ. ಮನೆಗ್ ಬಂದ್ಮೇಲೆ ಬೇಬಿ ನೋಡಕ್ ವೀಕ್ಲಿ 2 times ಅವ್ರ ಮನೆಗ್ ಬರ್ತಿದ್ರು. ನಾವು ಬೇಬಿದ್ ಹೆಂಗ್ ನೋಡ್ಕೋತೀವಿ, ಬೇಬಿದ್ ವೇಟ್ ಗ್ರೋತ್ ಆಗತ್ತೈತೋ ಇಲ್ಲೋ, ಏನೋ ಪ್ರಾಬ್ಲಮ್ ಐತಿಲ್ಲೋ, ನಂದು ಮೆಂಟಲ್ ಹೆಲ್ತ್ ಹೆಂಗೈತಿ, ನಂದು ಏನಾದ್ರೂ ಪ್ರಾಬ್ಲಮ್ ಐತೇನ ಅಂತ ಹೇಳಿ ಎವ್ರಿ ಟೈಮ್ ಅವ್ರು ವೀಕ್ಲಿ 2 times ಮನೆಗ್ ಬಂದು ಬೇಬಿದ್ ವೇಟ್ ಚೆಕ್ ಮಾಡಿ ನಂದೆಲ್ಲ ಚೆಕ್ ಮಾಡಿ ಕೇಳ್ತಿದ್ರು ಅವ್ರು, ನಿಮ್ಮ ಹಸ್ಬೆಂಡ್ ನಿಮ್ಮನ್ ಚಲೋ ನೋಡ್ಕೋತಾರ ಇಲ್ಲೋ, ಹೆಲ್ಪ್ ಮಾಡ್ತಾರ ಇಲ್ಲೋ ಬೇಬಿ ನೋಡ್ಕೊಳಕದು. ಆಮೇಲೆ ನಿಮ್ದೇನಾದ್ರೂ ಹಿಂಗ ಅದ ಏನಂತಾರದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಏನಾದ್ರೂ ಐತೇನ, ಚಲೋ ನಿದ್ದೆ ಮಾಡಾಕತ್ತೇರೋ ಇಲ್ಲೋ, ಏನಾದ್ರೂ ಹಿಂಗ್ ತ್ರಾಸ ಆಗತ್ತೈತೇನ ಅಂತ ಎವ್ರಿ ಟೈಮ್ ಬಂದು ಕೇಳ್ತಿದ್ರು ಅವ್ರು. ಇಷ್ಟು ಚಲೋ ಮಾತಾಡ್ತಿದ್ರಲ್ಲ, ಒಂದ್ ಸ್ವಲ್ಪ ಏನು ಹಿಂಗ ಅವ್ರಿಗೆ ಏನಂತಾರ ಹಿಂಗ ಅವ್ರಿಗೆ ಪ್ರತಿ ಸಲ ಅದಕ್ಕೆ ಕೇಳುವಾಗ ಅವ್ರು ಏನು ಬೇಜಾರ ಆಗ್ತಿರ್ಲಿಲ್ಲ. ನನಗ ಅನಸ್ತಿತ್ತಪ್ಪ ಎಷ್ಟು ಕೇರ್ ಮಾಡ್ತಾರ ಇವ್ರು, ಮನ್ಯಾಗಿನವ್ರಕಿಂತ ಜಾಸ್ತಿನ ಕೇರ್ ಮಾಡ್ತಾರಲ್ಲ ಅಂತ ಅನಸ್ತಿತ್ತು ನನಗ. ಅಷ್ಟು ಚಲೋ ನೋಡ್ಕೊಂಡಿದಾರ. ಸೊ ಹಾಸ್ಪಿಟಲ್ ಅಂತೂ ಫಸ್ಟ್ ಕ್ಲಾಸ್ ಐತಿ ಇಲ್ಲಿದ. ಸೊ ಅಂದಂಗ ಅವ್ರ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ಇಲ್ಲಿದ ನೋಡ್ಬೇಕಾದ್ರ ಒಂದು ಮಕ್ಕಳದ ಹಾಸ್ಪಿಟಲ್ದು ಒಂದು ಚಲೋ ಐತಿ, ಬಿಟ್ರ ಪ್ರೆಗ್ನೆನ್ಸಿದು ಉಳ್ಕಿದ್ ಅದು ನೀ ಹೇಳಾಕ ಹೋಗ್ಬೇಡ. ದೇವ್ರ ಪುಣ್ಯಲೆ ನನಗ ಅಂತ ಇಂಥದ್ದೇನೋ 2 ವರ್ಷ ಆಯ್ತು, ಅಂತ ಇಂಥದ್ದೇನೋ ಖಾಯಿಲೆ ಬಂದಿಲ್ಲ. ನಾರ್ಮಲಿ ಕೆಮ್ಮು ನೆಗಡಿ ಜ್ವರ ಬರ್ತೈತಿ. ಅದಕ್ಕೆ ನಾನು ಇಂಡಿಯಾನಾಗ ಇದ್ದಾಗೂ ಏನು ಹಾಸ್ಪಿಟಲ್ಗೆ ತೋರಿಸ್ತಿರ್ಲಿಲ್ಲ. ಸೊ ಇಲ್ಲೂ ಏನಿಲ್ಲ, ಅದು ಟ್ಯಾಬ್ಲೆಟು ತಗೊಳಂಗಿಲ್ಲ. ಆಕ್ಚುಲಿ ನನ್ನ ಹಸ್ಬೆಂಡ್ ಅಂತೂ ಸ್ಟ್ರಿಕ್ಟ್ಲಿ ಟ್ಯಾಬ್ಲೆಟ್ಸ್ ಅಂದ್ರೆ ತಗೊಳೋದನೇ ಇಲ್ಲ. ಫುಲ್ ಏನಂತಾರ ತಾನ ಆಟೋಮ್ಯಾಟಿಕ್ ಕಡಿಮೆ ಆಗ್ಬೇಕದು ಮನಿ ಒಳಗೆ. ಈಗ ನನ್ಗೆ ನೆಗಡಿ ಬಂದ್ ಈಗ ಒಂದು 4-5 days ಆಗಕ್ ಬಂತು. ಗುಳಿಗೆ ತಗೊಳಂಗಿಲ್ಲ, ಔಷಧ ತಗೊಳಂಗಿಲ್ಲ, ಏನೂ ಇಲ್ಲ. ಬಿಸಿನೀರು ಕುಡಿಯೋದು, ಆಮೇಲೆ ಸ್ಟೀಮ್ ತಗೊಳ್ಳೋದು, ಅವರೆಲ್ಲ ಭಾಳ ಫಾಲೋ ಮಾಡ್ತಾರ. ಸೊ ಅದು ಒಂಥರ ಚಲೋ ಐತಿ. ಒಂದು ಸರ್ಟಿಟಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ನಮ್ದು ಹೆಲ್ತ್ ನಾವ ಹಾಳು ಮಾಡ್ಕೊಂಡಂಗ ಆಗ್ತೈತೆ ಅಂತ ಹೇಳಿ ಅವ್ರು ತಗೊಳಕ್ ಕೊಡಂಗಿಲ್ಲ. ಸೊ ಮತ್ತೇನೋ ಹೇಳ್ಬೇಕಂತ ಅನ್ಕೊಂಡಿದ್ನಿ, ನಾನು ಇನ್ನೂ ಶೇರ್ ಮಾಡ್ಬೇಕು ಅನ್ಕೊಂಡಿದ್ನಿ. ವೇಟ್ 1 second. ಸೊ ಇದಾಗಿತ್ತು ನಂದು ಇವತ್ತಿಂದು ವಿಡಿಯೋ. ನಿಮಗೆ ಹೆಂಗೆ ಅನ್ಸಿತ? ನಾ ಇನ್ಮೇಲೆ ಡೈಲಿ ನಂದು ಲೈಫ್ನಾಗ ಏನೇನು ಮಾಡಾಕತ್ತೀನಿ, ಏನೇನು ಮಾಡೋದು ವಿಚಾರ ಐತಿ ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಭಾಳ ಎಕ್ಸೈಟೆಡ್ ಅದೇನಿ. ಇದು ನನಗೆ ಏನಂತಾರ ಇಂಟ್ರೆಸ್ಟ್ ಕಡಿಮೆ ಆಗದೆ ಇರಲಿ ಅಂತ ದೇವ್ರಿಗೆ ಬೇಡ್ಕೋತೀನಿ. ಯಾಕಂದ್ರೆ ಭಾಳ ಜಲ್ದಿ ನನ್ನ ಮೈಂಡ್ ಡೈವರ್ಟ್ ಆಗಿಬಿಡ್ತೈತಿ. ಇವತ್ತು ಇದನ್ನ ಮಾಡಾಕತ್ತೀನಿ ಅಂತಂದ್ರೆ 1-2 ದಿವಸ ಆದ್ಮೇಲೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ. ಸೊ ಇಂಟ್ರೆಸ್ಟ್ ಹೋಗದೆ ಇರಲಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗ್ತೈತಿ.
ಓಕೆ, ಬಾಯ್ ಫ್ರೆಂಡ್ಸ್. ಇವತ್ತಿಗೆ ಇಷ್ಟು ಸಾಕ. ಮತ್ತೆ ನಾಳೆ ಸಿಗೋನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ. ಬಾಯ್.